ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿಟ್ಟು ತನ್ನ ಕೃಪಾತಿಶಯದಲ್ಲಿ ನಿಮ್ಮನ್ನ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಎಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲ್ ಅನ್ನ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. 17ನೇ ಅಧ್ಯಾಯದ 20ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಕರ್ತನು ತನ್ನ ಶಿಷ್ಯಂದರ ವೈಫಲ್ಯದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಆ ವೈಫಲ್ಯ ಏನಪ್ಪಾ ಅಂತ ಹೇಳಿದ್ರೆ, ಆ ವಿಫಲತೆ ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಆ ಒಂದು ಬೆಟ್ಟದ ಮೇಲೆ ಹೋಗಿ ರೂಪಾಂತರದ ಬೆಟ್ಟದ ಮೇಲಿದ್ದು ಆತನು ಇಳಿದು ಬರುವಾಗ ಜನರ ದೊಡ್ಡ ತರ್ಕದ ಗುಂಪು ಶಿಷ್ಯಂದ್ರನ್ನು ಸೇರ್ಕೊಂಡಿದ್ದಾಗ ಅಲ್ಲಿ ಒಬ್ಬ ತಂದೆ ಬಂದು ಹೋಗ್ತಾನೆ, ಕರ್ತನೇ, ಕರ್ತನ ಮಗನ್ನ ಕಾಪಾಡು, ಯಾಕಂದ್ರೆ ಅವನಿಗೆ ಆಗಾಗ ಕೈ ಕಾಯಿಲೆ ಬಂದು ಅವನು ನೀರಿನಲ್ಲಿಯೂ ಬೆಂಕಿಯಲ್ಲಿಯೂ ಬೀಳ್ತಾನೆ ಎಂಬುದಾಗಿ ಕರ್ತನ ಬಳಿಯಲ್ಲಿ ಕೇಳ್ಕೊಳ್ತಾನೆ. ಜಾಗ್ರತೆ ನೋಡ್ರಿ. ಆಗ ಅವನು ಮಾತು ಹೇಳ್ತಾನೆ, ನನ್ನ ಮಗನಿಗೆ ವಾಸಿ ಮಾಡಬೇಕೆಂಬುದಾಗಿ ಶಿಷ್ಯಂದ್ರ ಬಳಿ ತಗೊಂಡು ಬಂದೆ, ಆದ್ರೆ ಅವರ ಕೈಲಿ ಆಗದೆ ಹೋಯ್ತು, ನಿನ್ನ ಕೈಲೇನಾದ್ರೂ ಆಗುವ ಹಾಗಿದ್ರೆ ಮಾಡು ಎಂಬುದಾಗಿ ಹೇಳಿದಾಗ ಕರ್ತನು ಶಿಷ್ಯಂದ್ರನ ಬೈತಾನೆ, ಎಲ್ಲಾ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ, ಇನ್ನೆಷ್ಟು ಕಾಲ ನಾನು ನಿಮ್ಮನ್ನ ಸಹಿಸಿಕೊಳ್ಳಲಿ ಎಂಬುದಾಗಿ ಕರ್ತನಲ್ಲಿ ಬಯದು ನಾವು ನೋಡ್ತೇವೆ. ಆಗ ಅದೆಲ್ಲ ಮುಗಿದು ಆದ್ಮೇಲೆ ಯೇಸು ಕ್ರಿಸ್ತನ ಮಗುವನ್ನ ಅಥವಾ ಹುಡುಗನನ್ನ ಸ್ವಸ್ಥ ಮಾಡಿ ತಂದೆ ಬಳಿ ಕಳಿಸಿ ಆದ್ಮೇಲೆ ಶಿಷ್ಯಂದ್ರು ಏಕಾಂತತೆಯಲ್ಲಿ ಬಂದು ಕೇಳ್ತಾರೆ, ಯಾಕೆ ನಮ್ಮ ಕೈಲಿ ಆಗ್ಲಿಲ್ಲ ಅಂದಾಗ 20ನೇ ವಚನದಲ್ಲಿ ಆತನು ಉತ್ತರ ಕೊಡುವವನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನದಲ್ಲಿ ಯಾಕಪ್ಪ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಅಪನಂಬಿಕೆಯ ದೆಸೆಯಿಂದಲೇ, ನಿಮ್ಮ ಅಪನಂಬಿಕೆಯಿಂದಲೇ ಆ ಮಗುವಿಗೆ ಅಥವಾ ಹುಡುಗನಿಗೆ ಸ್ವಸ್ಥ ಮಾಡುವಂತ ಕಾರ್ಯ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ಅಲ್ಲಿ ನಾವು ಹೇಳೋದನ್ನು ನೋಡ್ತೇವೆ. ಹೇಳೋ ಜಾಗ್ರತೆ ಕೇಳಿಸ್ಕೊಳ್ಳಿ. ಮುಂದಿನ ವಚನ ಹೀಗೆ ಹೇಳ್ತೇನಪ್ಪ ಅಂದ್ರೆ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಈ ಬೆಟ್ಟಕ್ಕೆ ಕಿತ್ಕೊಂಡು ಹೋಗು ಅಂತ ಹೇಳೋದಾದ್ರೆ ಅದು ಕಿತ್ಕೊಂಡು ಹೋಗ್ತದೆ, ಮತ್ತೆ ನಿಮ್ಮ ಕೈಯಿಂದ ಆಗದಿರುವಂಥದ್ದು ಒಂದು ಇರೋದಿಲ್ಲ ಅಂತ ಹೇಳಿ ವಾಕ್ಯ ಸ್ಪಷ್ಟವಾಗಿ ಮಾತಾಡ್ತದೆ. ಹಾಗಾದ್ರೆ ಆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನ ಏನ್ ಹೇಳ್ತದೆ? ಅಪನಂಬಿಕೆ ಏನೂ ಆಗದಂತೆ ಮಾಡ್ತದೆ, ನಂಬಿಕೆ ಎಲ್ಲವೂ ಆಗುವಂತೆ ಮಾಡ್ತದೆ ಎಂಬುದಾಗಿ ಆ ವಾಕ್ಯ ಭಾಗ ಸ್ಪಷ್ಟವಾಗಿ ಹೇಳ್ತದೆ. ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ, ಅಪನಂಬಿಕೆಯು ಏನೂ ನಿಮ್ಮ ಜೀವನದಲ್ಲಿ ಆಗದಂತೆ ಮಾಡ್ತದೆ, ನಂಬಿಕೆಯು ಎಲ್ಲವೂ ನಿಮ್ಮ ಜೀವಿತದಲ್ಲಿ ಆಗುವಂತೆ ಮಾಡುವಂತದ್ದಾಗಿದೆ. ಪ್ರಿಯ ದೇವ ಮಗುವೆ, ನಾನು ಹೇಳುವಂತ ವಿಷಯ, ಇಲ್ಲಿ ಹೇಳುವಂತ ವಿಷಯ ನಂಬಿಕೆ ಅನ್ನುವಂತ ವಿಷಯ ಬಂದಾಗ, ಈ ನಂಬಿಕೆ ಅನ್ನುವಂತ ವಿಷಯ ನಾನು ಮಾತಾಡ್ತಾ ಇರೋದು ನಮ್ಮ ಮೇಲೆ ನಂಬಿಕೆ ಅಲ್ಲ, ಅಥವಾ ಅಲ್ಯಾರೋ ಪ್ರಾರ್ಥನೆ ಮಾಡಿದ್ರೆ ವಾಸ್ಯ ಆಗ್ತದೆ, ಇಲ್ಯಾರೋ ಏನೋ ಮಾಡಿದ್ರೆ ವಾಸ್ಯ ಆಗ್ತದೆ, ಈ ನಂಬಿಕೆಯ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ. ನಮ್ಮ ಮೇಲೆ ನಂಬಿಕೆ ಇಡುವಂತ ನಂಬಿಕೆ ಕುರಿತು ಮಾತಾಡ್ತಾ ಇಲ್ಲ. ಇನ್ನೊಬ್ಬ ಮನುಷ್ಯನ ಮೇಲೆ, ಹಣದ ಮೇಲೆ, ಲೋಕದ ಮೇಲೆ, ಲೋಕದ ಕಾರ್ಯಗಳ ಮೇಲೆ ನಂಬಿಕೆ ಇಡುವಂತ ನಂಬಿಕೆ ಕುರಿತು ನಾನು ಮಾತಾಡ್ತಾ ಇಲ್ಲ. ಯಾವ ನಂಬಿಕೆ ಕುರಿತು ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ, ನಿಮ್ಮನ್ನು ಮತ್ತು ನನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರ ಮೇಲೆ ನಾವು ಇಡುವಂತ ನಂಬಿಕೆ ಕುರಿತು ಮಾತಾಡ್ತಾ ಇದ್ದೇನೆ. ಹಾಗಾದ್ರೆ ನಂಬಿಕೆ ನಮ್ಮ ಜೀವಿತದ ಎಲ್ಲವನ್ನೂ ಮಾಡುವುದಾದ್ರೆ, ನಮ್ಮ ಜೀವಿತದಲ್ಲಿ ಯಾವುದನ್ನು ಮಾಡದಿರುವಂತದ್ದು ಯಾವ್ದು ಗೊತ್ತಾ? ಅಪನಂಬಿಕೆ. ಹಾಗಾದ್ರೆ ಅಪನಂಬಿಕೆ ನಮ್ಮ ಜೀವನದಲ್ಲಿ ಏನೂ ಮಾಡದಿದ್ದಾಗ, ಏನೂ ಮಾಡದೇ ಇರುವಂತ ಅಪನಂಬಿಕೆಯನ್ನ ಯಾಕೆ ನಾವು ಹಿಡ್ಕೊಂಡು ಕೂತ್ಕೊಂಡಿದ್ದೇವೆ? ನೀವು ಹೇಳೋ ಪಾಸ್ಟರ್, ನಮಗೆ ಅಪನಂಬಿಕೆ ಇಲ್ಲ ಎಂಬುದಾಗಿ, ನಾವು ನಂಬಿಕೆ ಉಳ್ಳವರಾಗಿದ್ದೇವೆ ಅಂತ ನೀವು ಹೇಳ್ಬೋದು. ನಂಬಿಕೆ ಅನ್ನುವಂಥದ್ದು ಎಲ್ಲವನ್ನೂ ಮಾಡುವಂಥದ್ದಾಗಿದ್ದಾಗ ಅಪನಂಬಿಕೆ ಅನ್ನೋದು ಯಾವುದನ್ನು ಮಾಡುವಂಥದ್ದು ಅಲ್ಲವೇ ಅಲ್ಲ. ಆಗಿರುವಾಗ ಏನೂ ಮಾಡದೇ ಇರುವಂತ ಅಪನಂಬಿಕೆಯನ್ನ ಯಾಕೆ ನಾವು ಹಿಡ್ಕೊಂಡು ಜೀವಿಸ್ತಾ ಇದ್ದೇವೆ? ನೀವು ಹೇಳ್ಬೋದು, ನಮ್ಗೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲ, ನಾವು ನಂಬಿಕೆ ಒಳಗಿದ್ದೇವೆ, ನಾವು ವಿಶ್ವಾಸಿಗಳಾಗಿದ್ದೇವೆ ಎಂಬುದಾಗಿ. ಹಾಗಾದ್ರೆ ಒಂದ್ಸಾರಿ ನಾವು ಟೆಸ್ಟ್ ಮಾಡಿಕೊಳ್ಳೋದ್ರಿ, ನಮ್ಮ ಜೀವನದಲ್ಲಿ ದೇವರು ಇದನ್ನ ಮಾಡ್ತಾನಂತೇಳಿ ದೇವರ ಮೇಲೆ ನಮಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ? ದೇವರು ಇದನ್ನ ಮಾಡೇ ಮಾಡ್ತಾರೆ, ಇದನ್ನ ಕೊಟ್ಟೇ ಕೊಡ್ತಾರೆ, ಇದನ್ನ
ನಮ್ಮ ಜೀವನದಲ್ಲಿ ಆಗ್ತದೆ ಅನ್ನುವಂತ ವಿಷಯ ನಮ್ಮ ಹೃದಯಗಳಲ್ಲಿ ಎಷ್ಟರ ಮಟ್ಟಿಗಿದೆ ಪ್ರಿಯ ದೇವ ಮಗುವೆ. ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ. ಅಪನಂಬಿಕೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಏನೋ ಆಗುವಂತೆ ಮಾಡ್ಬಿಡ್ತದೆ. ನಂಬಿಕೆ ಅನ್ನುವಂಥದ್ದು ಎಲ್ಲವನ್ನೂ ಆಗುವಂತೆ ಮಾಡ್ಬಿಡ್ತದೆ. ಆದ್ರೆ ನಮ್ಮ ದುಃಖದ ವಿಷಯ ಏನಪ್ಪಾ ಅಂದ್ರೆ ನಾವು ದಿನ 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 ಅಪನಂಬಿಕೆಯನ್ನೇ ಇಟ್ಕೊಳ್ತೇವೆ, ಅಪನಂಬಿಕೆಯಲ್ಲೇ ಜೀವಿಸ್ತೇವೆ, ಅಪನಂಬಿಕೆಯಲ್ಲೇ ಮುಂದೆ ಹೋಗ್ತೇವೆ. ನಾವು ನಂಬಿಕೆಗೆ ಪ್ರಯತ್ನ ಪಡೋದೇ ಇಲ್ಲ. ಯಾರೋ 1%, 2% ಜನರು ನಂಬಿಕೆ ಒಳಗೆ ಜೀವಿಸಿ ದೇವರಿಗಾಗಿ ಮಹಿಮೆಯಾಗಿ ಬದುಕುವಂತವರಾಗಿದ್ದಾರೆ. ಪ್ರಿಯ ದೇವ ಮಗುವೆ, ಇಂದು ನೀನು ನಂಬಿಕೆ ಉಳ್ಳವನಾಗಿರ್ತೀಯೋ ಅಪನಂಬಿಕೆ ಉಳ್ಳವನಾಗಿರ್ತೀಯೋ? ಯಾಕಂದ್ರೆ ನಂಬಿಕೆಯು ನಿನ್ನ ಜೀವನದಲ್ಲಿ ಆಗದಿರುವಂತದ್ದು ಒಂದು ಇಲ್ಲ, ನಂಬಿಕೆಯು ನಿನ್ನ ಜೀವನದಲ್ಲಿ ಕೊಡದಿರುವಂತದ್ದು ಒಂದು ಇರೋದಿಲ್ಲ. ನಂಬಿಕೆ ಅನ್ನುವಂಥದ್ದು ಎಲ್ಲವನ್ನೂ ಮಾಡ್ತದೆ. ಹಾಗಾದ್ರೆ ಅಪನಂಬಿಕೆ ಅನ್ನೋದು ನಿನ್ನ ಜೀವನದಲ್ಲಿ ಒಂದು ಆಗದಂತೆ, ಒಂದು ಬರದಂತೆ, ಒಂದು ಕೊಡದಂತೆ ಮಾಡಿ ಮುಗಿಸ್ಬಿಡ್ತದೆ. ಹೀಗಿರುವಾಗ ನೀನಿಂದು ನಂಬಿಕೆ ಉಳ್ಳವನಾಗಿ ಜೀವಿಸ್ತೀಯೋ ಅಪನಂಬಿಕೆ ಉಳ್ಳವನಾಗಿ ಜೀವಿಸ್ತೀಯೋ? ನೀವ್ ಹೇಳ್ಬೋದು, ಪಾಸ್ಟರ್ ನಾನು ನಂಬಿದ್ರೆ ಎಲ್ಲ ದೇವರೇ ಹೇಳಿದ್ದಾರೆ. ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನದಲ್ಲಿ ನಂಬುವನಿಗೆ ಎಲ್ಲವೂ ಸಾಧ್ಯ. ಎಷ್ಟು ನಂಬಿಕೆ ಬೇಕ್ರಿ? ಸಾಸಿವೆ ಕಾರಣಷ್ಟು ನಂಬಿಕೆ ನಿಮಗಿದ್ರೆ ಬೆಟ್ಟ ಕಿತ್ಕೊಂಡು ಹೋಗಂತ ಹೇಳಿದ್ರೆ ಕಿತ್ಕೊಂಡು ಹೋಗ್ತಾ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದ್ರೆ ಅಪನಂಬಿಕೆಗೆ ಏನ್ ಬೇಕ್ರಿ? ಅಪನಂಬಿಕೆಗೆ ನಿಮಗೆ ಸಾಸಿವೆ ಕಾಳಷ್ಟು ಅಪನಂಬಿಕೆ ಬೇಕಾಗಿಲ್ಲ. ಅಪನಂಬಿಕೆ ಅನ್ನೋದು ಒಂದು ಅಂಶ ನಿಮ್ ಜೀವನದಲ್ಲಿ ಇದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಯಾವುದು ಸಹ ನೆರವೇರೋದಿಲ್ಲ. ನಿಮ್ಮ ಜೀವನದಲ್ಲಿ ನಂಬಿಕೆ ಎಲ್ಲವನ್ನೂ ಕೊಡ್ತದೆ. ಇದು ನನ್ನ ಮಾತಲ್ಲ, ದೇವರ ಮಾತು. ನಾನು ಹೇಳುವಂತ ಮಾತಲ್ಲ, ನಾನು ಹೇಳ್ತಾ ಇರ್ಬೋದು, ಆದ್ರೆ ಆ ಮಾತು ನಾನು ಹೇಳ್ತಾ ಇರುವುದು ಮತ್ತಾಯ 17:20ನೇ ವಚನದಲ್ಲಿ ದೇವರು ಹೇಳಿದಂತ ಆ ಮಾತಾಗಿದೆ. ಹಾಗಾಗಿ ದೇವರು ಹೇಳಿದಾಗ ನಮ್ಮ ಜೀವನದಲ್ಲಿ ಎಲ್ಲವೂ ಆಗ್ತದೆ. ದೇವರು ಎಲ್ಲವನ್ನೂ ಮಾಡ್ತಾರೆ ಅಂತ ಹೇಳಿ ನಂಬೋಣ. ಪ್ರಿಯ ದೇವರೇ, ಜಾಗ್ರತೆ ಕೇಳಿಸ್ಕೋ. ಅಪನಂಬಿಕೆ ಅನ್ನೋದು ನಿನ್ನ ಜೀವನದಲ್ಲಿ ಏನನ್ನೂ ಕೊಡೋದಿಲ್ಲ. ಆದ್ರೆ ಆ ಅಪನಂಬಿಕೆ ಇಟ್ಕೊಂಡು ಬದುಕಬೇಡ. ಅಪನಂಬಿಕೆ ಯಾವ್ಯಾವ ಕ್ಷೇತ್ರದಲ್ಲಿದ್ರೆ ಒಂದ್ಸಾರಿ ಚೆಕ್ ಮಾಡ್ಕೋ. ನಿನ್ನ ಜೀವನದಲ್ಲಿ ಅಪನಂಬಿಕೆ ಯಾವ್ಯಾವ ಕ್ಷೇತ್ರದಲ್ಲಿದೆ, ಯಾವ ವಿಷಯದಲ್ಲಿ ನಿನಗೆ ಅಪನಂಬಿಕೆ ಇದೆ ಅಂತ ಹೇಳಿ ನೀನು ಒಂದ್ಸರಿ ಚೆಕ್ ಮಾಡ್ಕೋ. ನಿನ್ನ ಜೀವಿತದ ಬಗ್ಗೆ ನೀನು ಚೆಕ್ ಮಾಡ್ಕೋ. ನಾನು ನಿಜವಾಗ್ಲೂ ಚೆನ್ನಾಗಾಗ್ತೀನಿ ಅನ್ನುವಂತ ನಂಬಿಕೆ ಇದೆಯಾ, ಅಪನಂಬಿಕೆ ಇದೆಯಾ? ನಾನು ಚೆನ್ನಾಗಾಗ್ತೀನಿ ಅನ್ನುವಂತ ನಂಬಿಕೆ ಇದೆಯಾ, ನಾನು ಚೆನ್ನಾಗಾಗಲ್ಲ ಅನ್ನುವಂತ ಅಪನಂಬಿಕೆ ಇದೆಯಾ? ಚೆಕ್ ಮಾಡ್ಕೋ. ನಿನ್ನ ಮನೆ ಕುರಿತು ಆಲೋಚನೆ ಮಾಡು. ನಿನ್ನ ಮನೆ ಚೆನ್ನಾಗ್ ಆಗ್ತದೆ ಅನ್ನುವಂತ ನಂಬಿಕೆ ಇದೆಯಾ, ನಿನ್ನ ಮನೆ ಚೆನ್ನಾಗ್ ಆಗಲ್ಲ ಅನ್ನುವಂತ ಅಪನಂಬಿಕೆ ಇದೆಯಾ? ನಿನ್ನ ಮಕ್ಕಳನ್ನ ನೋಡು. ನಿನ್ನ ಮಕ್ಕಳು ಚೆನ್ನಾಗ್ ಆಗ್ತಾರೆ ಅನ್ನುವಂತ ನಂಬಿಕೆ ಇದೆಯಾ, ನಿನ್ನ ಮಕ್ಕಳು ಚೆನ್ನಾಗ್ ಆಗಲ್ಲ ಅನ್ನುವಂತ ನಂಬಿಕೆ ಇದೆಯಾ? ನಿನ್ನ ಕೆಲಸ ಚೆನ್ನಾಗ್ ಆಗ್ತದೆ ಅನ್ನುವಂತ ನಂಬಿಕೆ ಇದೆಯಾ, ನಿನ್ನ ಕೆಲಸ ಚೆನ್ನಾಗ್ ಆಗಲ್ಲ ಅನ್ನುವಂತ ಅಪನಂಬಿಕೆ ಇದೆ? ಯಾವ್ದಿದೆ ಪ್ರಿಯ ದೇವ ಮಕ್ಕಳೇ? ಒಂದ್ಸಾರಿ ಚೆಕ್ ಮಾಡ್ಕೋ. ನೀನ್ ನಂಬಿಕೆ ಒಳಗೆ ನಿಂತಿದ್ಯಾ, ಅಪನಂಬಿಕೆ ಒಳಗೆ ನಿಂತಿದ್ಯಾ ಅಂತ ಹೇಳಿ. ನಂಬಿಕೆ ಇದ್ರೆ ನಿನ್ ಜೀವನದಲ್ಲಿ ಎಲ್ಲವೂ ಬರೋ ರೀತಿಯಲ್ಲಿ ಮಾಡ್ತದೆ, ಎಲ್ಲವೂ ಆಗೋ ರೀತಿಯಲ್ಲಿ ಮಾಡ್ತದೆ. ಆದ್ರೆ ಅಪನಂಬಿಕೆ ನಿನ್ನ ಜೀವನದಲ್ಲಿ ಒಂದು ಆಗದಂತೆ ಮಾಡ್ಬಿಡ್ತದೆ. ಒಂದು ನಿನಗೆ ಕೈಗೂಡದಂತೆ ಮಾಡ್ಬಿಡ್ತದೆ, ಒಂದು ನಿನಗೆ ಸಿಗದಂತೆ ಮಾಡ್ಬಿಡ್ತದೆ. ಅಪನಂಬಿಕೆ ನಿನಗೆ ಯಾವ ಪ್ರಯೋಜನವನ್ನು ತರೋದಿಲ್ಲ. ಹಾಗಾಗಿ ನಂಬಿಕೆಗೆ ಬಾ ಪ್ರಿಯ ದೇವ ಮಗುವೆ, ನಂಬಿಕೆಗೆ ಬಂದು ನಿಂತೋ ಪ್ರಿಯ ದೇವ ಮಗುವೆ, ನಂಬಿಕೆ ನೆಲೆಗೊಳ್ಳು ಪ್ರಿಯ ದೇವ ಮಗುವೆ. ನಂಬಿಕೆ ನಿನ್ನ ದೇವರೊಟ್ಟಿಗೆ ಕನೆಕ್ಟ್ ಮಾಡ್ತದೆ. ನಂಬಿಕೆ ಯಾವುದೋ ಮನುಷ್ಯರೊಟ್ಟಿಗೋ ಇನ್ನೊಂದು ಮತ್ತೊಂದು ಅಲ್ಲಿ ಇಲ್ಲಿ ನಿನ್ನನ್ನು ಕನೆಕ್ಟ್ ಮಾಡೋದಿಲ್ಲ. ನಂಬಿಕೆ ಅನ್ನೋದು ದೇವರೊಟ್ಟಿಗೆ ನಿನ್ನನ್ನು ಕನೆಕ್ಟ್ ಮಾಡುವಂತದ್ದಾಗಿದೆ. ಹಾಗಾಗಿ ನಂಬಿಕೆ ಒಳಗೆ ನಿಂತು ಅಪನಂಬಿಕೆಯನ್ನು ಜಯಿಸು. ಅಸಾಧ್ಯವಾದ ಕಾರ್ಯಗಳನ್ನ ನಿನ್ನ ಜೀವನದಲ್ಲಿ ಆಗುವಂತೆ ನೀನು ಅನುಭವಿಸು, ಆಶೀರ್ವಿಸಲ್ಪಡು, ದೇವರಿಗಾಗಿ ಮಹಿಮೆಯಾಗಿ ನಿಂತೋ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ, ನಿನ್ನ ಮಕ್ಕಳಾದ ನಾವು ಅಪನಂಬಿಕೆ ಒಳಗೆ ನಿಲ್ಲದಂತೆ ನಂಬಿಕೆಗೆ ಸಾಗುವಂತೆ ಕೃಪೆ ಕೊಡು ದೇವರೇ. ನಂಬಿಕೆಗೆ ಸಾಗುವಂತೆ ಕೃಪೆ ಕೊಡಪ್ಪ. ಅಪನಂಬಿಕೆ ನಮ್ಮ ಜೀವನದಲ್ಲಿ ಏನೂ ಕೊಡೋದಿಲ್ಲ ದೇವರೇ. ನಂಬಿಕೆ ನಮಗೆಲ್ಲವನ್ನೂ ಕೊಡ್ತದೆ ಅಂತ ಹೇಳಿ ನೀನು ಕಲಿಸಿಕೊಟ್ಟ ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನ ಆಶೀರ್ವದಿಸು, ನಂಬಿಕೆ ಒಳಗೆ ನೆಲೆಗೊಳಿಸು, ನಂಬಿಕೆ ಒಳಗೆ ಜೀವಿಸುವಂತೆ ಮಾಡು. ನಂಬಿಕೆಯೊಳಗೆ ಬದುಕಿ ನಿನಗಾಗಿ ದೊಡ್ಡ ಸಾಕ್ಷಿಗಳಾಗಿ ಎದ್ದೇಳುವಂತೆ ಮಾಡಬೇಕೆಂತ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.